ಅವರಿಬ್ರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ರು. ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರು. ಐಷಾರಾಮಿ ವಸ್ತುಗಳನ್ನ ಆಕೆಗೆ ಗಿಫ್ಟ್ ಮಾಡಿದ್ದ ಆತ ಹತ್ತಾರು ಕನಸು ಕಂಡಿದ್ದ. ಆದ್ರೆ ಅದೇ ಜೋಡಿ ಈಗ ದೂರವಾಗಿದ್ದು ಇಬ್ಬರ ನಡುವಿನ ಜಗಳ ಬೀದಿಗೆ ಬಂದಿದೆ. ನಟಿಗೆ ಕಾರು ಸೈಟು ಕೊಡಿಸಿದ್ದೆ ಎಂದ ಅರವಿಂದ್ ರೆಡ್ಡಿ. ತಮ್ಮನ ಮದುವೆ ಮನೆ ಗೃಹ ಪ್ರವೇಶಕ್ಕೂ ನೆರವು ಎಂದ ಉದ್ಯಮಿ. ಕೊಡಗು ಮೂಲದ ಸ್ಯಾಂಡಲ್ವುಡ್ ನಟಿ, ಉದ್ಯಮಿ, ನಿರ್ಮಾಪಕ ಅರವಿಂದ್ ರೆಡ್ಡಿ ವಿರುದ್ಧ ಕಿರುಕುಳದ ಕೇಸ್ ದಾಖಲಿಸಿದ್ರು. ಗೋವಿಂದರಾಜನಗರ ಪೊಲೀಸರು ರೆಡ್ಡಿಯನ್ನ ನಿನ್ನೆ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಬೇಲ್ ಪಡೆದು ಹೊರಬಂದ ಅರವಿಂದ್ ರೆಡ್ಡಿ ದೂರು ನೀಡಿದ್ದ ನಟಿ ಮೇಲೆಯೇ ಆರೋಪಗಳ ಸುರಿಮಳೆಗೈದಿದ್ದಾರೆ. ನಟಿಗೆ 2024ರಲ್ಲಿ ಪೋರ್ಷೆ ಕಾರು ಕೊಡಿಸಿದ್ದೆ. ಅವರ ತಮ್ಮನ ಮದುವೆಗೆ ಅವರ ಮನೆ ಗೃಹ ಪ್ರವೇಶಕ್ಕೆ ಸಹಾಯ ಮಾಡಿದ್ದೆ ಎಂದಿದ್ದಾರೆ. ಸೈಟನ್ನು ಕೊಡಿಸಿದ್ದೇನೆ ಅಂತ ಆರೋಪಿಸಿದ್ದಾರೆ. ಮತ್ತೊಬ್ಬನ ಜೊತೆ ಟ್ರಿಪ್ ಹೋಗಿದ್ದಕ್ಕೆ ಬ್ರೇಕಪ್ ಎಂದ ಉದ್ಯಮಿ. ಅಷ್ಟಕ್ಕೂ ಇಬ್ಬರ ನಡುವೆ ಲಿವಿಂಗ್ ರಿಲೇಷನ್ ಇತ್ತು ಎಂದಿದ್ದ ಉದ್ಯಮಿ, ಆಕೆಗಾಗಿ ಎಲ್ಲವನ್ನೂ ಕೊಟ್ಟಿದ್ದೆ. ಆದರೆ ಆಕೆ ಮತ್ತೊಬ್ಬನ ಜೊತೆಗೆ ತಾಂಜೇನಿಯಾಗೆ ಟ್ರಿಪ್ ಹೋಗಿದ್ಲು. ಇನ್ನೊಬ್ಬನ ಜೊತೆಗೆ ಸಂಸಾರ ಮಾಡ್ತಿರೋದು ಗೊತ್ತಾಗಿ ದೂರವಾದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾಂಜೇನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್. ಎಲ್ಲವನ್ನು ವಾಪಸ್ ಕೊಟ್ಟಿದ್ದೇನೆ ಎಂದ ನಟಿ. ಅರವಿಂದ್ ರೆಡ್ಡಿ ಮಾಡಿದ ಆರೋಪ ತಳ್ಳಿ ಹಾಕಿರೋ ನಟಿ, ನನ್ನ ಬಳಿ ಯಾವುದೇ ಕಾರು ಮನೆ ಕೂಡ ಇಲ್ಲ. ಅವರು ತಂದಿದ್ದ ಕಾರ್ನಲ್ಲಿ ಕೂತೇ ಇಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಬಾಡಿಗೆ ಮನೆಯಲ್ಲಿದ್ದೆ ಎಂದಿರೋ ನಟಿ, ಮನೆ ಕಟ್ಸಿರೋದು ನಮ್ಮ ತಂದೆಯ ಸೈಟ್ನಲ್ಲಿ ಎಂದಿದ್ದಾರೆ. ಅವರು ಕೊಟ್ಟಿರೋ ಎಲ್ಲ ಗಿಫ್ಟ್ಗಳನ್ನ ವಾಪಸ್ ಮಾಡಿದ್ದೇನೆ ಎಂದಿರೋ ನಟಿ, ಕಿರುಕುಳ ಹೆಚ್ಚಾದಾಗ ದೂರು ಕೊಟ್ಟಿದ್ದೆ ಅಂತಿದ್ದಾರೆ. ನನಗೆ ಅಂತಲ್ಲ, ಅವರ ಫ್ರೆಂಡ್ಸ್ಗೂ ಕೂಡ ಕಾರು, ಕ್ಯಾಮ್ರಾ, ಮೊಬೈಲು ಅನ್ಕೊಂಡು ದುಡ್ಡು ಕೊಟ್ಕೊಂಡೆ ಅವರೆಲ್ಲ ಇದ್ದಿದ್ದು. ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಇರ್ಬೇಕು, ಗಿಫ್ಟ್ಸು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಖರ್ಚು ಮಾಡ್ತಾ ಇದ್ರು. ನಾನು ಅವ್ರನ್ನ ಥ್ರೆಟನ್ ಮಾಡ್ತಾ ಇರ್ಲಿಲ್ಲ, ಬ್ಲಾಕ್ ಮೇಲ್ ಮಾಡ್ತಾ. ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಾನು 10,000 ಸಂಪಾದನೆ ಮಾಡ್ತಾ ಇದ್ದೆ. ನನ್ನ 10,000ದಲ್ಲಿ ನನಗೆ ಎಷ್ಟು ತಾಕತ್ತಿದ್ಯೋ ಅಷ್ಟನ್ನ ನಾನು ಅವ್ರಿಗೆ ಕೊಡ್ಸಿದೀನಿ. ಅವ್ರು 1 ಕೋಟಿ ಸಂಪಾದನೆ ಮಾಡ್ತಾರೆ, ಅವ್ರು 1 ಕೋಟಿಯಲ್ಲಿ ಅವ್ರು ಎಷ್ಟು ತಾಕತ್ತಿದ್ಯೋ ಅವ್ರು ಕೊಡ್ಸಿದ್ದಾರೆ. ಅಂಡ್ ಇದು ಎಂಡ್ ಆಗ್ಬೇಕಾದ್ರೆ ನನ್ನ ಕೈಲಿ ಇದ್ದಿದ್ದು ಗಿಫ್ಟ್ಸು ಏನೇನ್ ನನ್ನ ಕೈಲಿ ಇತ್ತೋ ಆ ಟೈಮಲ್ಲಿ ಏನೇನಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ನನ್ನಿಂದ ಲಾಭ ಪಡೆದು ದೂರ ಆಗಿದ್ದಾರೆ, ನನ್ನ ವಿರುದ್ಧವೇ ಕೇಸ್ ದಾಖಲಿಸಿದ್ದಾರೆ ಅಂತ ಉದ್ಯಮಿ ಆರೋಪಿಸಿದ್ರೆ, ಎಲ್ಲವನ್ನ ವಾಪಸ್ ಮಾಡಿದ್ದೇನೆ ಅಂತ ನಟಿ ಹೇಳ್ತಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಅಸಲಿಯತ್ತನ್ನ ಕೆದಕಬೇಕಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.